ಬೆಳೆದು ನಾನೇ ನಾಶ ಮಾಡಬೇಕಾದ ಪರಿಸ್ಥಿತಿ ಬಂದಿರೋದ್ರಿ ಇವತ್ತು. ಅಂದರೆ ಕಣ್ಣಲ್ಲಿ ನೀರೆಲ್ಲ ಬರ್ತಾ ಇರೋದು, ರಕ್ತ ಬರ್ತಾ ಇದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಹೇಗಾಗ್ಬಿಟ್ಟಿದೆ ಅಂದರೆ ನಮ್ಮ ಬೆಳೆಯನ್ನು ಯಾರು ಕೇಳೋ ಪರಿಸ್ಥಿತಿ ಇವತ್ತು ಆಗಿದೆ. ಇವತ್ತು ನಾವು ಯಾರು ಹೇಳ್ಕೊಳ್ಳೋಣ ಈ ಕಷ್ಟ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಇವತ್ತು. ಯಾಕಂದರೆ ಯಾವುದೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಬರ್ತಾ ಇಲ್ಲ ಇವತ್ತು. ನಾನು 2 ತಿಂಗಳಿಂದ ಶ್ರಮ, ಈ ಬಿಸಿಲಲ್ಲಿ ನಾವು ನೀರು ಕಟ್ಟಿ ಸಾಯಂಕಾಲ ಹಂದಿಗಳ ಕಾಟ, ಪ್ರಾಣಿಗಳ ಕಾಟ, ಅದನ್ನೆಲ್ಲನೂ ನಾವು ಅದರ ರಕ್ಷಣೆ ಮಾಡೋಗಳಿಂದ ನಾವು ಇವತ್ತು ಏನೋ ಒಂದು ಆಶಾದಾಯಕವಾದ ಒಂದು 15 ಲಕ್ಷ ರೂಪಾಯಿ ಆದಾಯ ಬರುತ್ತೆ ಅಂತ ನಾವು ಮಾಡೋದು ಇವತ್ತು. ಆದರೆ ಇವತ್ತು ಏನಾಗಿದೆ ಅಂದರೆ ಇವತ್ತು ನೋಡಿ, ಇವತ್ತು ಕಣ್ಣಲ್ಲಿ ನೀರು ಬರ್ತಾ ಇಲ್ಲ, ಇವತ್ತು ರಕ್ತ ಬರ್ತಾ ಇದೆ. ಇವತ್ತು ಆ ಪರಿಸ್ಥಿತಿ ನಮ್ಮ ರೈತರಿಗೆ ಒದಗಿದೆ. ಈಗ ಎಲ್ಲನೂ ಉಳಿಸ್ತಾ ಇದ್ದೀವಿ ಈಗ ನಾವು. ಯಾಕೆಂದರೆ ಅನಿವಾರ್ಯ 60 ರಿಂದ 80 ದಿನ ಇವತ್ತು ಫಸಲು, ಈ ಫಸಲು. ಆದರೆ ಇವತ್ತು ನೋಡಿ, ಇವತ್ತು 4 ಎಕರೆ ಉಳಿಸ್ಬೇಕು ಅಂದರೆ ಇವತ್ತು ಆ ಕಷ್ಟ ನನಗೆ ಗೊತ್ತು. ಯಾಕಂದರೆ ಇವತ್ತು ಬಂಡವಾಳ ಹಾಕಿರೋರು ನಾವು ಬಂಡವಾಳ ಹಾಕಿರೋದ್ರಿಂದ ನಮ್ಮ ಕಷ್ಟ ಯಾರೂ ಬಗೆಹರಿಗೆ ಬರ್ತಾ ಇಲ್ಲ ಇವತ್ತು. ಅದರಿಂದ ಇವತ್ತಿನ ಪರಿಸ್ಥಿತಿ, ರೈತನ ಪರಿಸ್ಥಿತಿ ತುಂಬ ಶೋಚನೀಯ ಆಗಿದೆ ಇವತ್ತು. ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಯಾರು ಕೇಳ್ತಾ ಇಲ್ಲ ನಮ್ಮ ಅಹವಾಲುಗಳನ್ನು, ನಮ್ಮ ಅಳಲನ್ನು. ಈಗ ಯಾರು ಕೇಳ್ತಾ ಇಲ್ಲ, ಕೇಳಲ್ಲ. ನಿಮಗೆ 60 ರಿಂದ 55 ರಿಂದ 70 ದಿನ ಕಟಾವು ಮಾಡಲೇಬೇಕು, ಅನಿವಾರ್ಯ. ಮಾಡಲಿಲ್ಲ ಅಂದ್ರೆ ಅವು ನಾಶ ಮಾಡಲೇಬೇಕಾದ ಪರಿಸ್ಥಿತಿ ಇದೆ. ನಾವು ಯಾರು ಕೇಳೋರು ಇಲ್ವಲ್ಲ. ನಾವು ದಳ್ಳಾಳಿಗಳ, ಮಧ್ಯವರ್ತಿಗಳ ದಳ್ಳಾಳಿಗೆ ಇದ್ವಿ. ಈ ಎಲ್ಲ ಆಹಾರ ಪದಾರ್ಥಗಳು ಒಯ್ತಾ ಇರ್ತೀವಿ ಎಲ್ಲವ, ಕೇರಳ, ತಮಿಳುನಾಡು, ಹೊರ ರಾಜ್ಯಗಳು ಒಯ್ತಾ ಇರ್ತೀವಿ ಎಲ್ಲ ಪದಾರ್ಥಗಳು. ಆದರೆ ಇವತ್ತು ಅದಕ್ಕೆ ಕೇಳೋರಿಲ್ಲ. ಅಂದರೆ ಎಲ್ಲ ಏನು ಹೇಳ್ತಾ ಇದ್ದಾರೆ, ದಳ್ಳಾಳಿಗಳು, ಮಧ್ಯವರ್ತಿಗಳು ಇದಕ್ಕೆ ಕೊಂಡ್ಕೊಂಡು ಹೋಗ್ತಿದ್ದವರು. ಹೋಟ್ಲುಗಳು ಬಂದಿದೆ, ಪಿ ಜಿಗಳು ಬಂದಿದೆ, ಎಲ್ಲವೂ ಬಂದಿರೋದ್ರಿಂದ ಇವತ್ತು ನಾವು ತಗೊಂಡು ನಾವು ಯಾರು ಕೊಡವು. ಅದರಿಂದ ದಯಮಾಡಿ ನಮ್ಮ ಕೇಳಲೇಬೇಡಿ ಅಂತೇಳಿ ಎಲ್ಲ ಮೊಬೈಲ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತಾರೆ. ನಾವು ಯಾರು ಬರ್ತಾ ಇಲ್ಲ. ನಾವು ಸ್ಥಳೀಯ APMCಗೂ ದೂರು ಕೊಟ್ಟು ಯಾರು ಇದ್ದಾರೆ ನೋಡಿ ಅಂತ, ಅವರು ಯಾವುದೇ ರೀತಿಯಾದ ಗಮನ ಹರಿಸ್ತಾ ಇಲ್ಲ. ಇದು ರೈತನ ಗೋಳು, ಸಂಪೂರ್ಣ ಗೋಳಾಗಿದೆ ಇವತ್ತು. ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಶೀಘ್ರದಲ್ಲಿ ರೈತರ ನೆರವು ಬರಬೇಕು ಅಂತ. ನನ್ನಾಗೆ ಸಾವಿರಾರು ಜನ ರೈತರು ಈ ಕಸುಬು ಮಾಡ್ತಾ ಉಳಿತಾ ಇದ್ದಾರೆ. ಒಂದೇ ಪದಾರ್ಥವಲ್ಲ, ಈರುಳ್ಳಿ, ಬೀಟ್ರೋಟು, ಟೊಮೊಟೊ ಎಲ್ಲ ಪದಾರ್ಥಗಳನ್ನು ರೈತ ನಾಶ ಮಾಡಬೇಕಾದ ಪರಿಸ್ಥಿತಿ ಇವತ್ತು ಬಂದಿದೆ. ಇವತ್ತು ಯಾಕೆ ನಿಲ್ಸಬಿಟ್ಟು ಅವರು ಹೋಯ್ತಾ ಇದ್ದ. ಎಷ್ಟು ದಿನಕ್ಕೆ ಹೊಟ್ಟೆ ಅದು ಇದಾಗಿರೋದು? 55ಕ್ಕೆ ಹೂ ಕಚ್ಚುತ್ತೆ ನಿಮಗೆ. 60, 65, 70 ದಿನಕ್ಕೆ ಕ್ಲೋಸ್ ಇದೆ ನಿಮಗೆ. 70 ಮ್ಯಾಕ್ಸಿಮಮ್ 75 ದಿನ ಜೀರೋ ಇರ್ತಿದ್ರು ಅವರು. ಅಲ್ಲಿಗಟ್ಟ ಕಟಾವು ಬಿಡ್ಬೇಕು. ಇದು ಕೆಳಗಡೆ ಇದೆಲ್ಲ ಆ ಥರ ಬಿಟ್ಟಿರ್ಬೇಕಾ? ವೈಟ್ ಇರಬೇಕು. ಇದು ಚಿಲ್ಲಿ ಆಗ್ಬಿಡುತ್ತೆ ನಿಮಗೆ. ಗಟ್ಟಿ ಇರಬೇಕು ನಿಮಗೆ, ಅಗಲ್ಸ್ಕೋಬಾರ್ದು. ಅಗಲ್ತು ಅಂದ್ರೆ ಓದ್ಲಿಕ್ಕೆ. ಇದೆಲ್ಲ 70 ದಿನ ಬಿಟ್ಟಿದೆಯಾ? ಹಾಂ, 70 ದಿನ. ಲೆಕ್ಕ ಹಾಕಲಿ, ಫೆಬ್ರವರಿ 10ನೇ ತಾರೀಕು ಹಾಕಿದ್ದು, ಇಲ್ಲ ಜನವರಿ 10. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.